ನಿಮ್ಮೆಲ್ಲರಿಗೂ ಸ್ವಾಗತ ಟು ಆರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ಆ್ಯಂಡ್ ಇಲ್ಲಿ ನಾವು ಮಾರ್ವೆಲ್ನ ಪ್ರತಿಯೊಂದು ಲೀಕ್ಸ್ ಅಪ್ಡೇಟ್ಸ್ಗಳ ಬಗ್ಗೆ ಮಾತಾಡ್ತೀವಿ. ಸೊ ನೀವು ಮಾರ್ವೆಲ್ ಫ್ಯಾನ್ ಆಗಿದ್ದರೆ ಅಥವಾ ನಿಮಗೆ ಮಾರ್ವೆಲ್ ಬಗ್ಗೆ ತುಂಬಾ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಸೊ ಹೊಸ ವರ್ಷದ ಮೊದಲನೇ ವಿಡಿಯೋ ಆಗಿರುತ್ತೆ ಇದು. ಸೊ ಒಂದು ಗುಡ್ ನ್ಯೂಸ್ ಕೊಡ್ತಾ ಮುಂದೆ ಹೋಗೋಣ. ಸೊ ಡಿಸ್ನಿ ಅವರ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ನೆಟ್ಫ್ಲಿಕ್ಸ್ನ ಡೇ ಡೆವಿಲ್ ಸೀರೀಸ್ ನಮ್ಮ MCU ಸೀಕ್ರೆಟ್ ಟೈಮ್ಲೈನ್ಗೆ ಒಂದು ಕ್ಯಾನನ್ ಇವೆಂಟ್ ಆಗಿರುತ್ತೆ ಅಂತ ಕನ್ಫರ್ಮ್ ಮಾಡಿದ್ರು. ಸೊ ನೆಟ್ಫ್ಲಿಕ್ಸ್ನ ಡೇ ಡೆವಿಲ್ ಸೀರೀಸಲ್ಲಿ ಏನೆಲ್ಲ ಆಗಿತ್ತು ಅದೆಲ್ಲ ನಮ್ಮ ಸೀಕ್ರೆಟ್ MCU ಟೈಮ್ಲೈನಲ್ಲಿ ಆಗಿರುತ್ತೆ. ಹಾಗಿದ್ರೆ ಡೇ ಡೆವಿಲ್ ಬಾರ್ನ್ ಅಗೇನ್ ಸೀರೀಸಲ್ಲಿ ನಾವು ಡಿಫೆಂಡರ್ಸ್ ಟೀಮ್ ನೋಡಬಹುದು, ಅಥವಾ ಜೆಸಿಕಾ ಜೋನ್ಸ್, ಐರನ್ ಫಿಸ್ಟ್, ಲೂಕ್ ಕೇಜ್ ಅಥವಾ ಪನಿಷರ್ ಇವನ್ನೆಲ್ಲನೂ ಕೂಡ ನಾವು ನೋಡಬಹುದು. ಸೊ ಮುಂದಿನ ಅಪ್ಡೇಟ್ ಬಂದು ನಮಗೆ ಗೊತ್ತಿರೋ ಹಾಗೆ 2025ಗೆ ನಮಗೆ ಥಂಡರ್ ಬೋಲ್ಟ್ಸ್ ಮೂವಿ ರಿಲೀಸ್ ಆಗುತ್ತೆ. ಆ್ಯಂಡ್ ಆ ಮೂವಿ ಒಂಥರ ಮಾರ್ವೆಲ್ ಅವರ ಸೂಸೈಡ್ ಸ್ಕ್ವಾಡ್ ಥರ. ಸೊ ಈ ಮೂವಿಯಲ್ಲಿ ಸೆಂಟ್ರಿ ಬರೋದು ಒಂಥರ ಕನ್ಫರ್ಮೇ ಆಗಿದೆ ಅಂದ್ಕೊಳ್ಳಿ. ಆದರೆ ಸೆಂಟ್ರಿ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕಾಗಿರುವ ಆ್ಯಕ್ಟರ್ ಆದ ಸ್ಟೀವನ್ ಯೆನ್ ಅವರು ಈ ಮೂವಿಯಿಂದ ಆಚೆ ಹೋಗಿದ್ದಾರೆ. ಯಾಕಂದರೆ ಸ್ವಲ್ಪ ಶೆಡ್ಯೂಲಿಂಗ್ ಡೇಟ್ಸ್ ಪ್ರಾಬ್ಲಮಿಂದ. ಸೊ ಈಗ ಸೆಂಟ್ರಿ ಕ್ಯಾರೆಕ್ಟರ್ನ ರೀಕ್ಯಾಸ್ಟ್ ಮಾಡಬೇಕು. ಆ್ಯಂಡ್ ಸೆಂಟ್ರಿ ಕ್ಯಾರೆಕ್ಟರ್ ಈ ಮೂವಿಯಲ್ಲಿ ಒಂಥರ ಮೇನ್ ಕ್ಯಾರೆಕ್ಟರ್ ಅನ್ಬೋದು. ಆ್ಯಂಡ್ ನಿಮಗೆ ಸೆಂಟ್ರಿ ಯಾರಂತ ಗೊತ್ತಿಲ್ಲ ಅಂದರೆ ನಾನು ಸೆಂಟ್ರಿ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ. ಆ್ಯಂಡ್ ಅದನ್ನ ನೋಡಿ ಆ್ಯಂಡ್ ಆಗ ನಿಮಗೆ ಗೊತ್ತಾಗುತ್ತೆ ಸೆಂಟ್ರಿ ಎಷ್ಟು ಪವರ್ಫುಲ್ ಕ್ಯಾರೆಕ್ಟರ್ ಅಂತ. ಸೊ ಸೆಂಟ್ರಿಗೆ ಸೂಪರ್ ಪವರ್ಸ್ ಜೊತೆಗೆ ಒಂದು ಸ್ಪ್ಲಿಟ್ ಪರ್ಸ್ನಾಲಿಟಿ ಕೂಡ ಇರುತ್ತೆ, ದ ವಾಯ್ಡ್ ಅಂತ. ಸೊ ಸೆಂಟ್ರಿನ ದ ವಾಯ್ಡ್ ಪರ್ಸ್ನಾಲಿಟಿಯಿಂದ ಆಚೆ ತರಬೇಕಂತಾನೆ ವ್ಯಾಲೆಂಟಿನ ಥಂಡರ್ ಬೋಲ್ಟ್ಸ್ ಟೀಮ್ನ ಬಿಲ್ಡ್ ಮಾಡೋದು. ಅವನ್ನ ಹಾಗೆ ಬಿಟ್ಟರೆ ಇಡೀ ವರ್ಲ್ಡನ್ನ ಡಿಸ್ಟ್ರಾಯ್ ಮಾಡುವಷ್ಟು ಪವರ್ ಇರುತ್ತೆ ಅವನಿಗೆ. ಸೊ ರೂಮರ್ಸ್ ಪ್ರಕಾರ ಮಾರ್ವೆಲ್ ಅವರು ರಯಾನ್ ಗಾಸ್ಲಿಂಗ್ ಅವ್ರನ್ನ ಮೀಟ್ ಆಗಿದ್ದಾರೆ. ಆದರೆ ಯಾವ ಕ್ಯಾರೆಕ್ಟರ್ ಬಗ್ಗೆ ಕೇಳೋಕ್ಕೆ ಹೋಗಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ. ಇನ್ನು ನಮ್ಮ ಮಲ್ಟಿವರ್ಸಲ್ನ ಬಿಗ್ ಬ್ಯಾಡ್ ವಿಲನ್ ಆದ ಕ್ಯಾಂಗ್ ದ ಕಾಂಕರರ್ ಬಗ್ಗೆ ಮಾತಾಡೋಣ. ಸೊ ಕ್ಯಾಂಗ್ ಕ್ಯಾರೆಕ್ಟರ್ ಪ್ಲೇ ಮಾಡಿರುವ ಆ್ಯಕ್ಟರ್ ಆದ ಜಾನಥನ್ ಮೇಜರ್ಸ್ ಅವರು ಜೈಲಿಗೆ ಹೋದರು. ಆ್ಯಂಡ್ ಮಾರ್ವೆಲ್ ಅವರು ಜಾನಥನ್ ಮೇಜರ್ಸ್ ಅವ್ರನ್ನ ಕ್ಯಾಂಗ್ ಕ್ಯಾರೆಕ್ಟರಿಂದ ಆಚೆ ಹಾಕಿದ್ದಾರೆ. ಈಗ ಫೇಸ್ 4ಇಂದ ಕ್ಯಾಂಗ್ ದ ಕಾಂಕರರ್ ಕ್ಯಾರೆಕ್ಟರ್ಗೆ ಅಷ್ಟು ಹೈಪ್ ಕ್ರಿಯೇಟ್ ಮಾಡಿದ್ರು. ಈಗ ಸಡನ್ನಾಗಿ ಆ ಕ್ಯಾರೆಕ್ಟರ್ನ ಪಾಸ್ ಮಾಡಿ ಇನ್ನೊಂದು ಕ್ಯಾರೆಕ್ಟರ್ ತರೋಕ್ಕಾಗಲ್ಲ. ಸೊ ಅದಕ್ಕಾಗಿಯೇ ಮಾರ್ವೆಲ್ ಅವರು ರೀಕ್ಯಾಸ್ಟ್ ಮಾಡೋಕ್ಕೆ ಆ್ಯಕ್ಟರ್ಸ್ನ ಹುಡುಕ್ತಾ ಇದ್ದಾರೆ. ಆ್ಯಂಡ್ ರೂಮರ್ಸ್ ಪ್ರಕಾರ ಈಗ ಕಾಲ್ಮ್ಯಾನ್ ಡೊಮಿಂಗೋ ಅವರು ಕ್ಯಾಂಗ್ ಕ್ಯಾರೆಕ್ಟರ್ ಪ್ಲೇ ಮಾಡೋ ಚಾನ್ಸ್ ಇದೆ. ಲೋಕಿ ಸೀರೀಸ್ನ ಡೈರೆಕ್ಟರ್ ಹೇಳಿರೋ ಪ್ರಕಾರ ನಾವು ಇಲ್ಲಿವರೆಗೂ ನೋಡಿರೋ ಎಲ್ಲ ಕ್ಯಾಂಗ್ ವೇರಿಯಂಟ್ಸ್ ಜಸ್ಟ್ ಒಂದು ನಾರ್ಮಲ್ ವೇರಿಯಂಟ್ ಅಷ್ಟೇ. ಆದರೆ ಇನ್ನು ಮೇನ್ ಕ್ಯಾಂಗ್ ನಾವೆಲ್ಲೂ ಕೂಡ ತೋರಿಸಿಲ್ಲ. ಸೊ ಮೇ ಬಿ ಈಗ ಕಾಲ್ಮ್ಯಾನ್ ಡೊಮಿಂಗೋ ಅವ್ರನ್ನ ಒಂದು ಮೇನ್ ಕ್ಯಾಂಗ್ ದ ಕಾಂಕರರ್ ಆಗಿ ತೋರಿಸಬಹುದಾ, ಅಥವಾ ಮುಂದೆ ಬರುವ ಅವೆಂಜರ್ಸ್ ಸೀಕ್ರೆಟ್ ವಾರ್ ಮೂವಿಯಲ್ಲಿ ಬಿಯಾಂಡರ್ ಆಗಿ ತೋರಿಸಬಹುದಾ ಅಂತ ನೋಡಬೇಕು. ಸೊ ಅವೆಂಜರ್ಸ್ ಮೂವಿ ಬಗ್ಗೆ ಮಾತಾಡ್ತಿರುವಾಗ ಅವೆಂಜರ್ಸ್ 5 ಬಗ್ಗೆ ಏನಾದರೂ ಅಪ್ಡೇಟ್ಸ್ ಕೊಡಬೇಕಲ್ವಾ. ಸೊ ಅವೆಂಜರ್ಸ್ 5 ಮೂವಿ ಮತ್ತೆ ಡಿಲೇ ಆಗುತ್ತೆ. ಮೊದಲು ಇದ್ದಿದ್ದು 2026ಗೆ ರಿಲೀಸ್ ಆಗಬೇಕಾಗಿತ್ತು, ಆದರೆ ಈಗ ಮತ್ತೆ ಡಿಲೇ ಆಗಿ ಮೇ ಬಿ 1 ವರ್ಷ ಅಥವಾ 2 ವರ್ಷ ಹಿಂದೆ ಹೋಗುತ್ತೆ. ಆ್ಯಂಡ್ ರಿಪೋರ್ಟ್ಸ್ ಪ್ರಕಾರ ಅವೆಂಜರ್ಸ್ 5 ಮೂವಿಯಲ್ಲಿ ನಮ್ಮ ಅವೆಂಜರ್ಸ್ ಟೀಮಲ್ಲಿ ಸ್ಯಾಮ್ ವಿಲ್ಸನ್ ಅವರ ಕ್ಯಾಪ್ಟನ್ ಅಮೇರಿಕಾ, ಫ್ಯಾಲ್ಕನ್, ಕ್ಯಾಪ್ಟನ್ ಮಾರ್ವೆಲ್, ಹಲ್ಕ್, ಶಾಂಗ್-ಚಿ, ಕೇಟಿ, ವ್ಯಾಲ್ಕ್ರಿ, ವಾಂಗ್, ಆ್ಯಂಟ್ಮ್ಯಾನ್ ಮತ್ತು ವಾಸ್ಪ್ ಇವರೆಲ್ಲರೂ ಇರ್ತಾರೆ. ಸೊ ನಿಮಗೀಗ ಅನಿಸಿರಬಹುದು ಇದೆಂಥ ಅವೆಂಜರ್ಸ್ ಟೀಮ್, ಸ್ಪೈಡರ್-ಮ್ಯಾನೇ ಇಲ್ಲ, ಡಾಕ್ಟರ್ ಸ್ಟ್ರೇಂಜೇ ಇಲ್ಲ, ಥಾರೇ ಇಲ್ಲ, ಇದು ಯಾವುದೋ ಸುಳ್ಳು ರಿಪೋರ್ಟು ಅಂತ. ಸೊ ಸ್ಪೈಡರ್-ಮ್ಯಾನ್ ಯಾಕೆ ಈ ಅವೆಂಜರ್ಸ್ ಟೀಮಲ್ಲಿ ಇಲ್ಲ ಅಂದರೆ ಸ್ಪೈಡರ್-ಮ್ಯಾನ್ 4 ಮೂವಿಯಲ್ಲಿ ಸ್ಪೈಡರ್-ಮ್ಯಾನ್ ಮತ್ತು ಡೇ ಡೆವಿಲ್ ಕಾಣಿಸ್ಕೊತಾರೆ. ಸೊ ಆ ಮೂವಿಯಲ್ಲಿ ಏನೋ ಒಂದು ಆಗಿರಬಹುದು. ಸೊ ಅದಕ್ಕಾಗಿಯೇ ಸ್ಪೈಡರ್-ಮ್ಯಾನ್ ಮತ್ತು ಡೇ ಡೆವಿಲ್ ಅವೆಂಜರ್ಸ್ 5 ಟೀಮಲ್ಲಿ ಕಾಣಿಸ್ಕೊಂಡಿಲ್ಲ. ಇನ್ನು ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಯಾಕೆ ಕಾಣಿಸ್ಕೊಂಡಿಲ್ಲ ಅಂದರೆ ಜ್ಞಾಪಕ ಇರಲಿ, ಡಾಕ್ಟರ್ ಸ್ಟ್ರೇಂಜ್ ಇನ್ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಮೂವಿ ಎಂಡಲ್ಲಿ ಡಾಕ್ಟರ್ ಸ್ಟ್ರೇಂಜ್ ಮತ್ತು ಕ್ಲಿಯರ್ ಡಾಕ್ಟರ್ ಸ್ಟ್ರೇಂಜ್ ಕ್ರಿಯೇಟ್ ಮಾಡಿರುವ ಇನ್ಕರ್ಷನ್ನ ಕ್ಲಿಯರ್ ಮಾಡೋಕ್ಕೆ ಹೋಗಿರ್ತಾರೆ. ಸೊ ಡಾಕ್ಟರ್ ಸ್ಟ್ರೇಂಜ್ನ ಫೋಕಸ್ ಅಲ್ಲಿರುತ್ತೆ. ಸೊ ಅದಕ್ಕಾಗಿಯೇ ಡಾಕ್ಟರ್ ಸ್ಟ್ರೇಂಜ್ ಬದಲು ಸಾರ್ಸರರ್ ಸುಪ್ರೀಮ್ ಆದ ವಾಂಗ್ನ ನೋಡ್ತೀವಿ. ಇನ್ನು ನಮ್ಮ ಥಾರ್ ಯಾಕೆ ಕಾಣಿಸ್ಕೊಂಡಿಲ್ಲ ಅಂದರೆ ಮೇ ಬಿ ಥಾರ್ 5ಅಲ್ಲಿ ಥಾರ್ ಬೇರೆ ಗಾಡ್ಸ್ನ ಮೀಟ್ ಮಾಡೋಕ್ಕೆ ಹೋಗಿರ್ಬಹುದು, ಅಥವಾ ಥಾರ್ ವರ್ಸಸ್ ಅರ್ಕ್ಲೆಸ್ ಫೈಟ್ ನೋಡಬಹುದು. ಸೊ ಥಾರ್ ಜಾಸ್ತಿ ಕಾಸ್ಮೋಸಲ್ಲಿ ಬ್ಯುಸಿ ಇರ್ತಾನೆ. ಸೊ ಅದಕ್ಕಾಗಿ ಅವೆಂಜರ್ಸ್ 5ಅಲ್ಲಿ ಕಾಣಿಸ್ಕೊಳಲ್ಲ. ಸೊ ಈಗ ನಿಮಗೆ ಅನಿಸಿರಬಹುದು ಈ ರಿಪೋರ್ಟ್ ನಿಜ ಆಗಬಹುದು ಅಂತ. ಇನ್ನು ಈಗ ಫ್ಯಾಂಟಾಸ್ಟಿಕ್ 4ನ ಶೂಟಿಂಗ್ ಮತ್ತೆ ಪೋಸ್ಟ್ಪೋನ್ ಆಗಿದೆ. ಈಗ ಈ ಮೂವಿಯ ಶೂಟಿಂಗ್
ಜುಲೈ ಹಾಗೆ ಶುರು ಆಗುತ್ತೆ. ಮತ್ತು ಈ ಮೂವಿಯ ಕಂಪ್ಲೀಟ್ ಕ್ಯಾಸ್ಟ್ ನಮಗೆ ಈ ವರ್ಷದ ಸ್ಯಾನ್ ಡಿಯೇಗೋ ಕಾಮಿಕ್ ಕಾನಲ್ಲಿ ಗೊತ್ತಾಗುತ್ತೆ. ಇನ್ನು ಈ ವಿಡಿಯೋದ ಕೊನೆಯ ಅಪ್ಡೇಟ್ ಬಂದು ವಾಟ್ ಇಫ್ ಸೀಸನ್ 3 ಕನ್ಫರ್ಮ್ ಕೂಡ ಆಗಿದೆ. ಆ್ಯಂಡ್ ವಾಟ್ ಇಫ್ ಸೀಸನ್ 3 ಸೀರೀಸ್ನ ಪಾಸಿಬಲ್ ಎಪಿಸೋಡ್ಸ್ ಕೂಡ ಲೀಕ್ ಆಗಿದೆ. ಸೊ ವಾಟ್ ಇಫ್ ಸರ್ಟರ್ ಫಾಟ್ ಅಗೇನ್ಸ್ಟ್ ಅವೆಂಜರ್ಸ್ನ ನೋಡಬಹುದು. ನೆಕ್ಸ್ಟ್ ಒನ್ ಬಂದು ವಾಟ್ ಇಫ್ ರೆಡ್ ಗಾರ್ಡಿಯನ್ ವಾಸ್ ದ ಫಸ್ಟ್ ಅವೆಂಜರ್ ನೋಡಬಹುದು. ಇನ್ನು ಸೀಸನ್ 1ನಿಂದ ಹೇಳ್ಕೊಂಡ್ಬರ್ತಿರುವ ಎಪಿಸೋಡ್ ಆದ ವಾಟ್ ಇಫ್ ವ್ಯಾಂಡಾ ವಾಟ್ಸ್ ಸಿಟ್ಕಾಮ್ ಇನ್ಸ್ಟೆಡ್ ಆಫ್ ಮ್ಯೂಸಿಕಲ್. ಇನ್ನು ವಾಟ್ ಇಫ್ ಸೀಸನ್ 3ಯಲ್ಲಿ ನಾವು ಟ್ಯಾಲೋಕಾನ್ ಜಾಗ ನೋಡ್ತೀವಿ. ಆ್ಯಂಡ್ ಇವತ್ತಿಗೆ ಇಷ್ಟೇ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.